ರಾಜ್ಯದ ಹಲವು ನ್ಯಾಯಾಲಯಗಳಿಗೆ ಹುಸಿ ಬಾಂಬ್ ಕರೆ ಹಿನ್ನೆಲೆ ಸೋಮವಾರ ರಾಮನಗರ ಜಿಲ್ಲಾ ನ್ಯಾಯಾಲಯಕ್ಕೂ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರುವುದಾಗಿ ಸಂದೇಶ ರವಾನಿಸಲಾಗಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಡಾಗ್ ಸ್ಕ್ವಾಡ್ಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದವು. ನ್ಯಾಯಾಲಯದಲ್ಲಿ ಆತಂಕದ ವಾತಾವರಣ ಮೂಡಿದ್ದು, ನ್ಯಾಯಾಧೀಶರು, ವಕೀಲರು, ಸಾರ್ವಜನಿಕರು ಸೇರಿದಂತೆ ಎಲ್ಲರನ್ನೂ ಹೊರಗಡೆ ಕಳಿಸಿ ಪರಿಶೀಲನೆ ನಡೆಸಿದರು. 12 ಆರ್ಡಿಎಕ್ಸ್ ಬಾಂಬ್ ಇಟ್ಟಿರುವುದಾಗಿ ಕಿಡಿಗೇಡಿಗಳು ಇಮೇಲ್ ಮೂಲಕ ಸಂದೇಶ ರವಾನಿಸಿದ್ದು, ರಾಮನಗರ ಟೌನ್ ಪೊಲೀಸರಿಂದ ತೀವ್ರ ತಪಾಸಣೆ ನಡೆಯಿತು. ಎಲ್ಲಾ ನ್ಯಾಯಾಧೀಶರು ಮತ್ತು ವಕೀಲರು ಮತ್ತು ಸಿಬ್ಬಂದಿ ವರ್ಗದವರು ಈಗ ನ್ಯಾಯಾಲಯದ ಹೊರಗಡೆ ಬಂದಿದ್ದೇವೆ. ಕಾರಣ ಇಷ್ಟೇ, ನಮಗೆ ನ್ಯಾಯಾಲಯಕ್ಕೆ ಇಮೇಲ್ ಮುಖಾಂತರ ಬಂದಂತ ಮಾಹಿತಿಯ ಪ್ರಕಾರ ನಿಮ್ಮ ನ್ಯಾಯಾಲಯದ ನ್ಯಾಯಾಧೀಶರ ಕೊಠಡಿಯಲ್ಲಿ 12 ಆರ್ಡಿಎಕ್ಸ್ ಇಡಿಗಳನ್ನು ಇರಿಸಲಾಗಿದ್ದು ಶೀಘ್ರದಲ್ಲೇ ಸ್ಫೋಟಗೊಳ್ಳಲಿದೆ. ತಮಿಳುನಾಡಲ್ಲಿ EWS ರಿಸರ್ವೇಷನ್ ಅನುಷ್ಠಾನವನ್ನು ತಡೆಯಿರಿ, ಮಧ್ಯಾಹ್ನ 12:15 ಎಲ್ಲರನ್ನೂ ಸ್ಥಳಾಂತರಿಸಿರಿ ಅಂತ ಮೇಲ್ ಬಂದ ತಕ್ಷಣ ನಾವು ಸಂಬಂಧಪಟ್ಟಂತ SP ಅವರಿಗೆ ಮಾಹಿತಿಯನ್ನು ನೀಡಲಾಯಿತು. ನಂತರ SP ಅವರು ಸದರಿ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಅವರ ಸಿಬ್ಬಂದಿಯವರು ಜೀಪ್ ಸಮೇತ ಇಲ್ಲಿ ಬಂದಿದ್ದಾರೆ. ಬಂದ ನಂತರ ಎಲ್ಲರೂ ಸಹಿತ ನ್ಯಾಯಾಲಯದ ಹೊರಗಡೆ ಇರಬೇಕು ಅಂತ ಮಾಹಿತಿ ಕೊಟ್ಟ ಆಧಾರ ಮೇಲಿಂದ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಹಾಗೂ ಇರ್ತಕ್ಕಂಥ ಸಾರ್ವಜನಿಕರು ಎಲ್ಲರೂ ಸಹಿತ ನ್ಯಾಯಾಲಯದಿಂದ ಹೊರಗಡೆ ಇರ್ರಿ. ಕಾರಣ ಕನಿಷ್ಠ ಅವರು ಶೋಧನೆ ಮಾಡಬೇಕಾದಲ್ಲಿ 2.5 ಗಂಟೆ ಬೇಕಾಗುತ್ತದೆ ಅಂತ ಮಾಹಿತಿ ನೀಡಿದ್ದು, ಅದೇ ಪ್ರಕಾರ ಮಂಡ್ಯದಿಂದಲೂ ಸಹಿತ ಸ್ಕ್ವಾಡ್ ಅನ್ನು ನಾವು ತರಿಸಿ ಸೂಕ್ಷ್ಮವಾಗಿ ಎಲ್ಲಾ ಚೇಂಬರ್ ಅನ್ನು ನಾವು ಪರಿಶೀಲನೆ ಮಾಡಬೇಕಾಗಿದೆ ಅಂತ ಮಾಹಿತಿ ನೀಡಿದ ಪ್ರಕಾರ ಒಬ್ಬ ಜಿಲ್ಲಾ ನ್ಯಾಯಾಧೀಶರಾಗಿ ನಾನು ಎಲ್ಲ ವಕೀಲರಿಗೂ ಮತ್ತು ಕಕ್ಷಿದಾರರಿಗೂ ನಮ್ಮ ನ್ಯಾಯಾಧೀಶ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಸಹಿತ ಮಾಹಿತಿ ನೀಡಿದ್ದೇನೆ. ಅದಕ್ಕೋಸ್ಕರವಾಗಿ ತಕ್ಷಣ ಎಲ್ಲರೂ ನ್ಯಾಯಾಲಯದ ಹೊರಗಡೆ ಬಂದು ನಿಂತಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಇಮೇಲ್ ಬಂದಿದೆ ಕೋರ್ಟಿಗೆ ಅಂತ ಗೊತ್ತಾಯ್ತು. ಆ ಇಮೇಲ್ ಪ್ರಕಾರ ಈಗೆಲ್ಲ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಸುದ್ದಿ ಬಂದಿದೆ. ಹಾಗಾಗಿ ಕೋರ್ಟ್ ರೀತಿ ಎಲ್ಲ ವಕೀಲರುಗಳು, ಸ್ಟಾಫ್ ಮತ್ತೆ ಜಡ್ಜಸ್ಗಳು ಎಲ್ಲರನ್ನೂ ಕೂಡ ಹೊರಗಡೆ ಆಗಿ ಹೋಗಿದ್ದಾರೆ. ಪೂರಾ ಬಿಲ್ಡಿಂಗ್ ಪೊಲೀಸರು ಏನೋ ಸರ್ಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಡೀತಾ ಇದೆ, ಈಗ ನಿಮ್ಮ ಮುಂದೆ ಕಾಣ್ತಿದೆಯಲ್ಲ, ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇಂಥ ಬಾಂಬ್ ಕರೆಗಳು ಮತ್ತೆ ಬೆಳಿಗ್ಗೆ ಮಂಡ್ಯದಲ್ಲಿ ಇದಕ್ಕಿಂತ ಮುಂಚೆ ಮೆಸೇಜ್ ಹೋಗಿ ಮಂಡ್ಯದಲ್ಲಿ ನಡೀತಾ ಇದ್ದ ವಿಷಯ ಗೊತ್ತಾಯ್ತು. ಸೊ ಹಾಗಾಗಿ ಇದೆಲ್ಲ ಕಡೆಗೇನು ಏನಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಡೀ ಕೋರ್ಟ್ ಅಲ್ಲಿ ಎಲ್ಲರೂ ಕೂಡ ಕಕ್ಷಿದಾರ ಇರ್ಬೋದು, ಪ್ರತಿಯೊಬ್ಬರು ಯಾರು ಇಲ್ಲದಾಗ ಹೊರಗಡೆ ಹಾಕಿ ಈ ನ್ಯಾಯಾಲಯನ ಸರ್ಚ್ ಮಾಡಕ್ಕೆ ಪೊಲೀಸರು ಕ್ರಮ ವಹಿಸ್ತಿದ್ದಾರೆ. ಹಿಂದೆ ಯಾವಾಗಾದ್ರೂ ಈ ತರ ಆಗಿದೆ ಸರ್? ಇದೇ ಮೊದಲು? ಇಲ್ಲ, ಸೆಕೆಂಡ್ ಟೈಮ್ ಅಂತ ಅನ್ಕೊಳ್ತೀನಿ. ಮೊದಲು ಇಷ್ಟೊಂದು ಎಫೆಕ್ಟಿವ್ ಆಗಿ ಆಗಿರ್ಲಿಲ್ಲ, ಸುಮ್ಮನೆ ಏನೋ ಶಿಕಾರಿ ಬಂತ ಸುಮ್ಮನಾಗಿದ್ರು. ಬಟ್ ಈಗ ತುಂಬಾ ಎಫೆಕ್ಟಿವ್ ಆಗಿ ಇದೇ ಫಸ್ಟ್ ಟೈಮ್ ನಮ್ಮ ರಾಮನಗರ ಈ ತರ ಒಂದು ಬಹಳ ಎಫೆಕ್ಟಿವ್ ಆಗಿ ಬಂದಿರೋಂಥ ವಿಚಾರ. ಮತ್ತೆ ನೋಡಿ ಎಲ್ಲ ಇಡೀ ಪೊಲೀಸು ಎಲ್ಲ ಸ್ಕ್ವಾಡ್ ಎಲ್ಲ ಇಲ್ಲೆಲ್ಲ ಇದೆ. ಸೊ ಸರ್ಚಿಂಗ್ ಇದ್ದಾರೆ ಎಲ್ಲರೂ. ಸೊ ಹಾಗಾಗಿ ಅದ್ರ ಬಗ್ಗೆ ಕ್ರಮ ಏನ್ ಮಾಡ್ಬೇಕು, ಮುಂದಿನ ಕ್ರಮನ ಸೇಫ್ಟಿ ಮೆಜರ್ಸ್ಗೆ ಅವರು ಮಾಡ್ತಿದಾರಲ್ಲ. ಕೋರ್ಟ್ ಹತ್ರ ಬಾಂಬ್ ಇದಾಗಿದೆಯಲ್ಲ, ಬಾಂಬ್ ಬೆದರಿಕೆಯಾಗಿ ಎಲ್ಲ ಕಾರುಗಳೆಲ್ಲ ಮತ್ತೆ ಬೈಕು ಎಲ್ಲ ಈಚೆ ಹಾಕಿ ಸರ್, ಕೋರ್ಟಿಂದ ಆಚೆ ಹಾಕಿ. ರವಿಯಣ್ಣ ನೀವು ನೋಡ್ರಪ್ಪ, ಈ ಕೋರ್ಟ್ ಅವ್ರು ಬಂದಿರ್ತಾರೆ ಪೊಲೀಸರು, ಅವ್ರು ಎಲ್ಲಾರನ್ನೂ ಕರೆದಿ ಒಂದು ಬ್ರೀಫಿಂಗ್ ಮಾಡಿ ಪ್ರತಿ ಗೇಟ್ ಬಿಲ್ಡಿಂಗ್ ಗೇಟ್ಗಳಿಗೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಯಾರು ಒಳಗಡೆ ಹೋಗ್ಬಾರ್ದು. ಇದನ್ನು ಈ ಜವಾಬ್ದಾರಿ ಆಯ್ತಾ? ನೋಡಿ ಕರೀರಿ, ಎಲ್ಲೆಲ್ಲಿದ್ದಾರೆ ನೋಡಿ, ಕೋರ್ಟ್ನಾಗ ಪೋಸ್ಟ್ ಇರ್ತಾರೆ ನೋಡಿ, ಅದು ಆ ಗೇಟ್ಗೆಲ್ಲ ಓಡಾಡ್ತಾನೆ ಅವ್ರೆ. ಅಲ್ಲಿ ಕೂಡುದು ಒಬ್ರನ್ನೂ ಆಯ್ತಾ? ಹೆಚ್ಚು ಕಮ್ಮಿ ಸಣ್ಣ ಪುಟ್ಟ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಲೆಗೆ ಬರ್ತದೆ ಹೇಳಿ. ಅಲ್ಲಿ ಹಾಕಿ ಗೇಟ್ಗಳಿಗೆ ಒಬ್ಬೊಬ್ರು ಮೆನ್ ಹಾಕಿದ್ದಾರೆ. ಅವ್ರು ಬರೋದಿಲ್ಲ. ಜಲ್ದಿ ನಿಂತ್ಕೊಳ್ಳಿ.
ತಿಂತಾರೆ. ತಲೆ ಹೊಡಿಲಿಲ್ವಲ್ಲ ಇನ್ನು, ಅದಕ್ಕೆ ಖುಷಿ ಪಡು. ಹಿಂದೂ ಬಾಗುರು ಸ್ವಲ್ಪ ಬ್ಯಾಗ್